1999 ಮೇ 19ರಿಂದ ಮೇ 20ನೇ ತಾರೀಕಿನಿಂದ ಜೂನ್ 1999. ಇಲ್ಲಿ ನೋಡ್ರಿ, ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅಂತ, ಪರಮವೀರ್ ಚಕ್ರ. 17,000 ಫೀಟ್ ಇದು ಈ ಥರ ಮೌಂಟೇನ್ಸ್ ಮೇಲೆಲ್ಲ ಏರಿ ಫೈಟ್ ಮಾಡಿ ಅವ್ರ ಜೀವ ಬಲಿದಾನ ಕೊಟ್ಟು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಒಂದು ಸರ್ತಿ ಕಾರ್ಗಿಲ್ ಬಂದು ನೋಡ್ರಿ. ಶರಣ್ರಿ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರಮ್ ದ್ರಾಸ್. ನಾವೀಗಿದ್ದೀವಿ ದ್ರಾಸ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹತ್ರ. ನೋಡ್ಬೋದು, ಒಂದು ಬ್ರೀತ್ ಟೇಕಿಂಗ್ ವ್ಯೂ ಅದ ನೋಡ್ರಿ. ಬೆಡ್ರೂಮಿಂದ ಎದ್ದ ತಕ್ಷಣ ಈ ಥರ ಬ್ಯೂಟಿಫುಲ್ ವ್ಯೂ ಕಂಡ್ರೆ ಇನ್ನೇನು ಬೇಕು ಹೇಳ್ರಿ. ಎಸ್ ಶರಣ್ರಿ, ಎಲ್ಲರಿಗೂ ನಾವೀಗಿದ್ದೆವು ಇದ್ರಾಗ ದ್ರಾಸ್ನಾಗ ಕಾರ್ಗಿಲ್ ವಾರ್ ಮೆಮೋರಿಯಲ್. ಈಗ ನೋಡೋಕೆ ಹೋಗ್ಬೇಕು. ನಿನ್ನ ರಾತ್ರಿ ಸ್ವಲ್ಪ ಲೇಟ್ ಆಯ್ತು ಬರ್ಲಿಕ್ಕೆ, 10-10 ಆಯಿತು ಬರ್ಲಿಕ್ಕೆ. ರೂಮ್ ತೊಗೊಂಡು ಇಲ್ಲೇ ಸ್ಟೇ ಮಾಡಿದೆ ದ್ರಾಸ್ನಾಗ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಮಿಸ್ ಮಾಡ್ಬಾರ್ದು ಅಂತ ಎಲ್ಲ ಅಲ್ಲಿ ಫುಲ್ ಆಗಿತ್ತು. ಸೊ ಹಂಗಾಗಿ ಒಂದು 4 ಕಿಲೋಮೀಟ್ರ್ ದ್ರಾಸ್ನಾಗೆ ತೊಗೊಂಡಿದ್ದೆವು. 4 ಕಿಲೋಮೀಟ್ರ್ ಹಿಂದಕ್ಕೆ ಹೋಗ್ತೀವಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಸಲುವಾಗಿ. ಎಸ್, ನೀವು ನೋಡ್ಬೋದು ಬ್ರೀತ್ ಟೇಕಿಂಗ್ ವ್ಯೂ ಹೆಂಗೆ ಅವ ನೋಡ್ರಿ. ಇಲ್ಲಿ ಸ್ನೋ ಮೌಂಟೇನ್ಸ್, ಗ್ರೀನ್ ಮೌಂಟೇನ್ಸ್ ಎಲ್ಲ ಮಿಕ್ಚರ್ ಆಫ್ ಇದು ಅದ. ಎಸ್, ಈಗ ಇಲ್ಲಿಂದ ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಿಕೊಂಡು ನಾವು ಸೋನ್ಮಾರ್ಗ್ ಕಡೆ ಹೋಗ್ತೇವೆ. ನಮ್ಮದು ಜರ್ನಿ ಇವತ್ತು. ಬರ್ರಿ, ನಿಮಗೂ ತೋರಿಸ್ತೇವೆ ವ್ಯೂ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹೆಂಗದಂತ. ಇಲ್ಲೇ ಬಂದು ಉಳ್ಕೊಂಡಿದ್ದೆವು. ಈಗ ಇಲ್ಲಿಂದ ಬಿಡೋದು ಸಮಯ ನೋಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಹೆಸರು ತೊಗೊಂಡು ವಾರ್ ಮೆಮೋರಿಯಲ್ ಕಡೆ ನಮ್ಮ ಜರ್ನಿ. ವಾರ್ ಮೆಮೋರಿಯಲ್ ಇಲ್ಲಿಂದ 4 ಕಿಲೋಮೀಟ್ರ್ ಅದ. ನಾವು ಹಿಂಗೆ ವಾಪಸ್ ಹೋಗ್ಬೇಕು ಬರ್ಬೇಕು. ಮತ್ತು ಇದೇ ರೋಡಿಗೆ ನೋಡ್ಕೊಂಡು ಬರ್ತೇವೆ. ಸ್ಟೇ ಸಿಕ್ಕಿರಲಿಲ್ಲ ರಾತ್ರಿ, ಸೊ ಹಂಗಾಗಿ ಇಲ್ಲೇ ಉಳ್ಕೊಂಡಿದ್ದೆವು. ಈ ಕಡೆ ನೀವು ಸ್ವಲ್ಪ ದ್ರಾಸ, ಸೋನ್ಮಾರ್ಗ್, ಕಾಶ್ಮೀರ ಕಡೆ ಬಂದ್ರೆ ಗ್ರೀನ್ ಮತ್ತು ಸ್ನೋ ಮೌಂಟೇನ್ ಎರಡೂ ನೋಡೋಕೆ ಸಿಗ್ತಾವೆ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇದು ಹೆಂಗೆ ಕಾಣುತ್ತೆ ನೋಡ್ರಿ, ಸ್ನೋ ಮೌಂಟೇನ್. ಮಸ್ತ್ ಅಲ್ಲ? ಇಂಥ ವ್ಯೂ ಎದ್ದ ತಕ್ಷಣ ನಮಗೆ ಕಣ್ಣಿಗೆ ಕಾಣಿಸ್ತು. ಎದ್ದು ರೂಮಿಂದ ಹಿಂಗೆ ಕರ್ಟನ್ ಸರಿಸಿದ್ದೆ, ಫುಲ್ ವ್ಯೂ ಮೌಂಟೇನ್ಸ್, ಸ್ನೋ ಮೌಂಟೇನ್. ಒಂಥರ ಏನೋ ಬ್ಯೂಟಿಫುಲ್ ಅನಿಸ್ತು. ಓಹೋ, ಎದ್ದ ತಕ್ಷಣ ಫುಲ್ ರಿಲ್ಯಾಕ್ಸ್ ಆ್ಯಂಡ್ ರಿಫ್ರೆಶ್ ಆಗಿಬಿಡ್ತದೆ ಮೈಂಡ್. ಎಂಥ ಜಾಗದಾಗಿದ್ದೀವಪ್ಪ, ಸ್ವರ್ಗ ಅನಿಸ್ಬಿಡ್ತದೆ ನೋಡ್ರಿ. ಇದು ಹೆಂಗದ ನೋಡ್ರಿ, ಮಸ್ತ್. ಎಸ್, ಸನಿ ಬಂದಿದೆ ವಾರ್ ಮೆಮೋರಿಯಲ್ದು. ತೋರಿಸ್ತೇವೆ ಬರ್ರಿ ನಿಮಗೂ ವಾರ್ ಮೆಮೋರಿಯಲ್. ಒಳಗೆ ರೆಕಾರ್ಡಿಂಗ್ ಬಿಡ್ತಾರೆ ಅನ್ಕೊತೀನಿ, ಐ ಹೋಪ್. ಇಲ್ಲೇ ಪಾರ್ಕಿಂಗ್ ಅನ್ಸುತ್ತೆ. ಎಲ್ಲ ಬಂದಿದ್ದಾರಲ್ಲ ಇಲ್ಲೇ. ಇದೆ ನೋಡ್ರಿ ಕಾರ್ಗಿಲ್ ವಾರ್ ಮೆಮೋರಿಯಲ್. ಇದು ಬರೀ ಪಾರ್ಕಿಂಗ್ ಮಾಡ್ಬರೋಣ ಗಾಡಿ. ನೀವು ಇಲ್ಲಿ ನೋಡ್ಬೋದು, ನಾವು ಕಾರ್ಗಿಲ್ ವಾರ್ ಮೆಮೋರಿಯಲ್ ಬಂದಿದ್ದೆವು. ಕಾರ್ಗಿಲ್ ವಾರ್ ಆಗಿತ್ತಲ್ಲ 1991ನಾಗ. ಅದ್ರದ್ದು ಎಲ್ಲ ವೀರ ಮರಣ ಹೊಂದಿರೋ ಸೋಲ್ಜರ್ಸ್ದು ಇಲ್ಲಿ ಅವ್ರದ್ದು ಇದು ಮಾಡ್ಯಾರ. ಯಾಕಂದ್ರೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಯಾರ ಬಾಡಿ ಹೆಂಗಂತ. ಸೊ ಹಂಗಾಗಿ ಅವ್ರಿಗೊಂದು ಟ್ರಿಬ್ಯೂಟ್ ಥರ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಬರ್ರಿ ನಿಮಗೂ ತೋರಿಸ್ತೀವಿ ಒಳಗೆ ಕಾರ್ಗಿಲ್ ವಾರ್ ಮೆಮೋರಿಯಲ್. ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಾರ ನೋಡ್ರಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಏನೇ ಅದ. ಓದ್ಕೋರಿ, ಹಿಂದಿ ಇಂಗ್ಲೀಷ್ನಾಗ ಬರ್ದಾರ. ಸೊ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಅದ ಅಂತೇಳಿ ಇದ್ರ ಹಾಕ್ಯಾರ ನೋಡ್ರಿ. ವಿಜಯ್ ಪಥ್, ಇದು ನಡ್ಕೊಂಡು ಹೋಗೋದು ವಿಜಯ್ ಪಥ್ ಅಂತ ನೋಡ್ಬೋದು ನೀವು ಅಲ್ಲ. ಇಲ್ಲಿ ನೋಡ್ರಿ, ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅಂತ, ಪರಮವೀರ್ ಚಕ್ರ ನೋಡ್ರಿ. ಲೆಫ್ಟಿನೆಂಟ್ ಮನೋಜ್ ಪಾಂಡೆ, ಪರಮವೀರ್ ಚಕ್ರ, ಪೋಸ್ಟ್ ಹಮಸ್ 111 ಗೋರಖ್ ರೈಫಲ್ಸ್ ಅವ್ರದ್ದು ಪೋಸ್ಟಿಂಗ್ ಅದು. ಸೊ ಅವ್ರಿಗೆ ಟ್ರಿಬ್ಯೂಟ್ ಮಾಡಿರೋದು ಇದು. ಎಲ್ಲರದ್ದು ಅವ್ರದ್ದೇ ಕ್ಯಾಪ್ಟನ್ಸ್ ಮತ್ತು ಲೆಫ್ಟಿನೆಂಟ್ದವ್ರದ್ದು ಇದನ್ನ ಮಾಡಿದ್ದಾರೆ. ಇಲ್ಲಿ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಿ ಅವ್ರಿಗೊಂದು ಗೌರವ ಕೊಟ್ಟಂಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಬ್ಯಾಕ್ ಔಟಾಸರ್ ಮಿಸೈಲ್ ಥರ ಇದು. ನಮ್ಮ ಭಾರತ್ ಕಿ ಶಾನ್, ಪ್ರೈಡ್, ಭಾರತ್ ಮಾತಾ ಕಿ ಜೈ. ವೀರಭೂಮಿ ಈ ಕಡೆ ಎಲ್ಲ ಹೋದ್ರೆ ನಿಮ್ಗೆ ವೀರಭೂಮಿ, ವೀರಮರಣ ಆದವ್ರದ್ದೆಲ್ಲ ನಿಮಗೆ ಅವ್ರದ್ದು ಇದು ಸಿಗ್ತದೆ. ಇವರೆಲ್ಲ ನಮ್ಮ ಭಾರತಕ್ಕೆ ಕೊಡುಗೆ ಕೊಟ್ಟರೆ ಸೈನಿಕರದು ಭಾಳ ಹೆಮ್ಮೆ ಆಗ್ತದೆ ನಮಗೂ ಇವ್ರದ್ದೆಲ್ಲ ನೋಡ್ರಿ.
ಇಲ್ಲಿ ಒಳಗೆ ರಿಮೆಂಬರೆನ್ಸ್ ಅವ್ರದ್ದು ಕೊಡುಗೆ ಕೊಟ್ಟಿರೋದೆಲ್ಲ ಇದು ಇದೆ. ಒಳಗೆ ರೆಕಾರ್ಡಿಂಗ್ ಅಲೌ ಇಲ್ಲ. ಸೊ ಇಷ್ಟೇ. ಇಲ್ಲಿ ಹೊರಗಡೆಯಿಂದ ಏನು ರೆಕಾರ್ಡ್ ಮಾಡ್ಕೊತೀರಿ ಮಾಡ್ಕೋಬೋದು, ಒಳಗೆ ಅಲೌ ಮಾಡೋದಿಲ್ಲ. ನೋಡ್ಬೋದು ನೀವು ಇಲ್ಲಿ ಹಂಗಾರ ನೋಡ್ರಿ. ಇವೆಲ್ಲ ಅವಾಗಿನ ಕಾಲದಾಗ ಯೂಸ್ ಮಾಡಿರೋದು ಇದೆಲ್ಲ. ರೈಫಲ್ಸ್ ಇತ್ತು, ಇದಾಯಿತು. ಇಲ್ಲಿ ನೋಡ್ಬೋದು. ನಾವು ಒಳಗೆ ಹೋಗಿ ಬಂದೇವು. ಇಲ್ಲಿ ವಾರ್ ಮೆಮೋರಿಯಲ್ ಎಲ್ಲ ಟ್ರಿಬ್ಯೂಟ್ ಮಾಡಿರೋದು, ಎಲ್ಲೆಲ್ಲಿ ಏನೇನು ಫೈಟ್ ಮಾಡಿದ್ರು, ಹೆಂಗೆ ಫೈಟ್ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲ ಅನ್ನೋದನ್ನ ಬರೆದು ಹಾಕಿದ್ದಾರೆ. ಒಳಗೆ ಅವಾರ್ಡ್ ಯಾವ್ಯಾವ ಕೊಟ್ಟರು, ವೀರ ಚಕ್ರ, ಪರಮವೀರ ಚಕ್ರ, ಮಹಾವೀರ ಚಕ್ರ ಎಲ್ಲ ಕೊಟ್ಟರು ಇಲ್ಲಿ ಯೋಧರಿಗೆ. ನೋಡ್ಬೋದು ನೀವು. ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಬ್ಯೂಟಿಫುಲ್. ಎಲ್ಲ ಯೋಧರ ಬಗ್ಗೆ ಒಂಥರ ಹೆಮ್ಮೆ ಆಗ್ತದೆ ನಮಗೂ ನೋಡೋಕೆ. ಯಾವ ಥರ ಅವರು ದೇಶ ಸಲುವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅವರು ಬರೆದಿರೋ, ಅವ್ರ ಫ್ಯಾಮಿಲಿಗೆ ಬರೆದಿರೋ ಲೆಟ್ರಸ್ಸು ಅಲ್ಲಿ ಇದು ಮಾಡಿದ್ದಾರೆ. ಅವ್ರ ವೀರ ಮರಣ ಹೊಂದೋಕ್ಕಿಂತ ಮೊದಲೇ ಅವ್ರ ಲೆಟ್ರಸ್ಸು ಅವ್ರ ಫ್ಯಾಮಿಲಿಗೆ ಬರೆದು ಕಳಿಸಿದ್ದಾರೆ. ಅವರು ವಾಪಸ್ ಬರ್ತಾರೆ ಇಲ್ಲ ಅನ್ನೋದು ಗ್ಯಾರಂಟಿ ಅವ್ರಿಗೆ ಇರಲಿಲ್ಲ. ಸೊ ಹಂಗಾಗಿ ಎಲ್ಲ ಯೋಧರು ಅವ್ರಿಗೆ ಫ್ಯಾಮಿಲಿಗೆ ಲೆಟರ್ಸ್ ಬರೆದಿದ್ದು ಒಳಗೆ ಹಾಕ್ಯಾರ. ಸೊ ಒಂಥರ ಎಮೋಷ್ನಲ್ ಅನ್ನಿಸ್ತು ಒಳಗೆ ಓದುವಾಗ. ಸೊ ಒಂಥರ ಬೆಸ್ಟ್ ಅನ್ನಿಸ್ತು. ಕಾರ್ಗಿಲ್ ವಾರ್ ಮೆಮೋರಿಯಲ್ ಇದು ಸ್ಟಾರ್ಟ್ ಆಗಿದ್ದು 20 ಮೇ 1999 19 ಜೂನ್ 1999ವರೆಗೂ ಆಲ್ಮೋಸ್ಟ್ 1 ತಿಂಗಳ 30 ದಿನ ಇಲ್ಲಿ ಕಾರ್ಗಿಲ್ ವಾರ್ ಆಗ್ತದೆ. ನೋಡ್ಬೋದು. ನೀವು ನೋಡಿರ್ತೀರಲ್ಲ ಫಿಲ್ಮ್ ಎಲ್ಲ, ಕ್ಯಾಪ್ಟನ್ ಇದು ಯಾವುದು ಶೇರ್ಷಾ. ಅದು ಶೇರ್ಷಾ ಯಾವುದಕ್ಕೆ ಟ್ರಿಬ್ಯೂಟ್ ಆಗಿರೋದಂದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಪರಮವೀರ ಚಕ್ರ ಕೊಟ್ಟಿರೋ ಕ್ಯಾಪ್ಟನ್ ವಿಕ್ರಮ್ ಬತ್ರಾ. ಗುಂಜನ್ ಸಕ್ಸೇನಾ ಆಯಿತು, ಫಸ್ಟ್ ಎವರ್ ಲೇಡಿ ಗುಂಜನ್ ಸಕ್ಸೇನಾ ಅವ್ರದ್ದು ಫಿಲ್ಮ್ ಬಂದೈತೆ. ಅದು ನೋಡ್ರಿ, ಒಂಥರ ಏನೋ ನಮ್ಮ ದೇಶದ ಹೆಮ್ಮೆ ಅನಿಸ್ತು ನಮಗೆ ನೋಡ್ಲಿಕ್ಕೆ. ನೋಡ್ರಿದು ಎಸ್, ನೀವೆಲ್ಲಿ ನೋಡ್ಬೋದು ಕಾರ್ಗಿಲ್ ವಾರ್ ಮೆಮೋರಿಯಲ್. ನಮ್ಮ ದೇಶದ ಆಸ್ತಿ. ಸೈನಿಕರು, ರೈತರು ಮತ್ತು ಸೈನಿಕರು ನಮ್ಮ ದೇಶದ ಆಸ್ತಿ ಇದ್ದಂಗೆ. ಇಲ್ಲಿ ನೋಡ್ಬೋದು ನೀವು ಕಾರ್ಗಿಲ್ ವಾರ್ ಮೆಮೋರಿಯಲ್. ನೋಡ್ರಿ ಹೆಂಗದ, ಅದು ಕಾರ್ಗಿಲ್ ವಾರ್ ಮೆಮೋರಿಯಲ್. ನಡ್ರಿ ಇಲ್ಲಿಂದ ಹೋಗೋಣ, ಇಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಸೊ ಎಸ್, ಇದು 1 ತಿಂಗಳ ಕಾಲ ವಾರ್ ಆಗಿತ್ತು. ಕಾರ್ಗಿಲ್ ವಾರ್ 1999 ಮೇ 19ರಿಂದ ಮೇ 20ನೇ ತಾರೀಕಿನಿಂದ ಜೂನ್ 1999 1 ತಿಂಗಳು ಪೂರ್ತಿ 1 ತಿಂಗಳು ವಾರ ಮಾಡ್ಯಾರ. ಸೊ ಎಸ್, ನಮ್ಮ ಸೈನಿಕರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್. ಇನ್ನೂ ನಾವಿನ್ನೂ ಬದುಕಿದ್ದೀವಿ ಅಂದ್ರೆ ಅವ್ರ ಸಲುವಾಗೇ. ನಾವು ಇದು ನೋಡ್ಬೋದು ನೀವು, ಇಷ್ಟೆಲ್ಲ ಅವ್ರು 17,000 ಫೀಟ್ ನಡ್ಕೊಂಡು ಹೋಗಿ, ನಾವು ಗಾಡಿ ಮೇಲೆ ಹೋಗೋಕ್ಕೆ ಇಷ್ಟು ಇದು ಮಾಡ್ಕೊತೀವಿ. ಅವ್ರು 17,000 ಫೀಟ್ ಈ ಥರ ಮೌಂಟೇನ್ಸ್ ಮೇಲೆಲ್ಲ ಏರಿ ಫೈಟ್ ಮಾಡಿ ಅವ್ರ ಜೀವ ಬಲಿದಾನ ಕೊಟ್ಟು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಒಂದು ಸರ್ತಿ ಕಾರ್ಗಿಲ್ ಬಂದು ನೋಡಿರಿ, ಮೆಮೊರಿಯಲ್ ಇದು ಅವರಿಗೆಲ್ಲ ಟ್ರಿಬ್ಯೂಟ್ ಮಾಡಿರೋದು ಇದೆಲ್ಲ. ಅವರಿಗೆ ಅವ್ರ ನೆನಪಿನ ಸಲುವಾಗಿ ಅವ್ರು ಬರೆದಿರೋ ಲೆಟರ್ಸ್ ಎಲ್ಲ ಒಳಗಿಟ್ಟಾರ ಅವ್ರ ಫ್ಯಾಮಿಲಿಗೆ. ಅವ್ರದ್ದು ಜೀವ ಬಲಿದಾನ ಕೊಡೋಕ್ಕಿಂತ ಮೊದಲೇ ಅವ್ರಿಗೆ ಗೊತ್ತಿತ್ತು ಅನ್ನಿಸ್ತದ. ಅವರೆಲ್ಲ ಒಂಥರ ಎಮೋಷ್ನಲ್ ಲೆಟರ್ಸ್ಗಳು ಅವ ಇಲ್ಲೆಲ್ಲ ನೋಡ್ಬೋದು ನೀವು. ಯಾರೇ ಆದರೂ ಅವ್ರ ಅಪ್ಪ ಅಮ್ಮಗೆ ಬಿಟ್ಟು ದೂರ ಬಂದು ಈ ಥರ ಇಲ್ಲೆಲ್ಲ ದೇಶಕ್ಕೋಸ್ಕರ ಅವ್ರ ಸಾವನ್ನೇ ಮುಡಿಪಾಗಿಟ್ಟು ಇದನ್ನ ಮಾಡತ್ತಾರಲ್ಲ. ಸೊ ಎಸ್, ಒಂದು ಸರ್ತಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಬಂದು ನೋಡಿರಿ. ನಮ್ಮ ಯೋಧರು ಏನು ಕಾಣಿಕೆ ಕೊಟ್ಟರೆ ನಮ್ಮ ದೇಶಕ್ಕಂತ ನಿಮ್ಗೆ ಗೊತ್ತಾಗ್ತದ. 1 ತಿಂಗಳ ಕಾಲ ಗುಡ್ಡದ ಮೇಲೆ ಹೋಗಿ ಫೈಟ್ ಮಾಡೋದಂದ್ರೆ ಸುಮ್ಮನಲ್ಲ. ಎಷ್ಟೋ ಸಾವಿರಾರು ಲಕ್ಷಾನುಗಟ್ಟಲೆ ಸೈನಿಕರು ಬಲಿದಾನ ಆಗ್ಯದ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತ ಕೋರ್ಕೊತೀವಿ. ನೋಡ್ರಿ ಇದು ಹೆಂಗದ ಬ್ಯೂಟಿ. ಆ ಕಡೆ ಹೆಂಗಿತ್ತು ಬರೀ ಮೌಂಟೇನ್, ಬರೀ ಉಸುಕ ಮಣ್ಣಿನ ಗುಡ್ಡಗಳಿದ್ದು. ಇಲ್ಲಿ ನೋಡ್ರಿ ಗ್ರೀನ್ ಮೌಂಟೇನ್ಸ್ ಮತ್ತು ಸ್ನೋ, ಹಸಿರು ಗುಡ್ಡ. ಹಸಿರೇ ನಮ್ಮ ಉಸಿರು.